ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿನೂ ಕೂಡ ಆಯಿತು. ಮಕ್ಕಳು ಇಷ್ಟೊತ್ತು ಕುತ್ಕೊಂಡು ತಿಂತಾಯಿದ್ರು ನೋಡಿ, ತಟ್ಟೆ ಎಲ್ಲ ಹಾಗೆ ಬಿಟ್ಟಿದ್ದಾರೆ. ನನ್ನ ಮಗ ಇಲ್ಲಿ ಕುತ್ಕೊಂಡಿದ್ದಾನೆ. ಇವಾಗ ಎಕ್ಸಾಮ್ಸ್ ಎಲ್ಲ ಆಗೋಯ್ತು, ರಜಾ ಅವ್ನಿಗೆ. ಇವಾಗ ಮಂಡೆಯಿಂದ ರಜಾ, 3 ಡೇಸಿಂದ ಆಲ್ಮೋಸ್ಟ್ ರಜಾ ಇದೆ ಅವನಿಗೆ. ಹಾಗೆ ಆರಾಮಾಗಿ ಸ್ವಲ್ಪ ನಿಧಾನವಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿನ್ಕೊಂಡಿರ್ತಾರೆ. ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಇಷ್ಟು ದಿನ ಅಂತಂದರೆ ಡೈಲಿ ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಇಷ್ಟೊತ್ತಿಗೆ ಬೇಗ ತಿಂಡಿ ತಿಂದು ಸ್ಕೂಲ್ಗೆ ಹೋಗಬೇಕಾಗಿತ್ತು, ಟೈಮಿಂಗ್ಸ್ ಇರೋದು. ಬಟ್ ಇವಾಗ 2 ಮಂತ್ಸ್, ಜೂನ್ 2 ಏನೋ ಮತ್ತೆ ಸ್ಕೂಲು, ಫುಲ್ 2 ಮಂತ್ಸ್ ರಜಾ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಮಾರ್ಚ್ ಅಲ್ವ, ಏಪ್ರಿಲ್ ಮೇ 2.5 ಮಂತ್ ಹೇಗಿರ್ತಾ ಇದ್ದಾನೆ, ಕಾಣಿಸ್ತಾ ಇಲ್ಲ ಅವನು. ಫುಲ್ ಖುಷಿ. ಹಾಗೆ ತುಂಬ ದಿನ ಆಯಿತು ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಕ್ಲೀನಿಂಗ್ ಮಾಡ್ತಾಯಿದ್ದೆ. ಗ್ಲಾಸ್ ಜಾರ್ಸ್ ಎಲ್ಲ ಏನಿತ್ತಲ್ವ ಅದೆಲ್ಲ ನಾನು ಬೆಳಗ್ಗೆ ಮೇಡ್ ಬರ್ತಾರಲ್ವ ಅವ್ರು ಕೊಟ್ಬಿಟ್ಟಿದ್ದೆ, ವಾಶ್ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿಯಾಗೇ ಇದೆ ಕಿಚನ್ ಎಲ್ಲನೂ ಕೂಡ. ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಬೆಡ್ಶೀಟ್ಸು, ಬೆಡ್ಸ್ಪ್ರೆಡ್ಸು ಎಲ್ಲನೂ ಕೂಡ ಮಷಿನ್ಗೆ ಹಾಕ್ತಾಯಿದ್ದೀನಿ ಒಂದೊಂದಾಗೆ. ಅದು ಕೂಡ ವಾಶ್ ಆಗ್ತಿದೆ. ಒಟ್ಟಿನಲ್ಲಿ ಒಂದೇ ದಿನ ಇಟ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಎಲ್ಲನೂ ಕೂಡ. 1 ಸೆಕೆಂಡ್ ಟ್ರೈಪೋಡ್ಗೆ ಹಾಕೊಂಡ್ಬಿಡ್ತೀನಿ, ಕೈ ನೋವು ಬರ್ತದೆ ನನಗೆ ಫೋನ್ ಇಟ್ಕೊಂಡ್ರೆ. ಓಕೆ, ಕಾಣಿಸ್ತಾ ಇದೆಯಾ? ಬೆಳಗ್ಗೆ ಬಂದುಬಿಟ್ಟು ನಾನು ಸ್ವೀಟ್ ಕಾರ್ನ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೆ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಸ್ವೀಟ್ ಕಾರ್ನ್ ಎಲ್ಲ ಹಾಕಿ. ಮಕ್ಳಿಗೆ ತುಂಬಾ ಇಷ್ಟ, ಅವರಿಗೆ ಕೇಳ್ತಾನೆ ಇರ್ತಾರೆ ಯಾವಾಗಲೂ. ಹಾಗಾಗಿ ಹಾಕೊಟ್ಟಿದ್ದೆ. ಚೆನ್ನಾಗಿ ತಿಂದರೆ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಇಷ್ಟೊತ್ತು. ಹಾಗೆ ಇವತ್ತು ನನ್ನ ಮಗನಿಗೆ PTM ಕೂಡ ಇದೆ. ಮನೆ ಎಕ್ಸಾಮ್ಸ್ ಎಲ್ಲ ಆಯ್ತಲ್ವಾ, ಸ್ಕೂಲ್ ಮುಗ್ದು ಇನ್ನೂ 4 ಡೇಸ್ ಏನೋ ಆಯ್ತು ಅಷ್ಟೇ. ಹೋಗ್ಬೇಕಲ್ಗೂ ಕೂಡ. ಇವಾಗ ಒಂದು 11:30 ಹಾಗೆ ಟೈಮಿಂಗ್ಸ್, 11:30 ಅನ್ಕೊತೀನಿ ಬನ್ನಿ ಅಂತ ಹೇಳಿದ್ದಾರೆ. ನಾನೊಂದು 12ಗೆ ಹೋಗ್ತೀನಿ, ಲೇಟಾಗಿ ನಿಧಾನಕ್ಕೆ 12 ಹೋಗೋಣ ಅಂತಂದ್ಬಿಟ್ಟು. ಅಷ್ಟೊಂದಿಷ್ಟು ಎಷ್ಟು ಕೆಲಸ ಇದೆಯೋ ಅಷ್ಟೆಲ್ಲ ಮುಗಿಸ್ಕೊಂಡು, ಸುಮ್ಮನೆ ಮನೆ ಮುಗಿಸ್ಕೊಂಡು ಹೋಗೋಣ ಅಂತ. ಹಾಗೆ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ, ನನ್ನ ರೂಟೀನ್ ಇವತ್ತು ಹೇಗಿದೆ, ಏನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಕ್ಯಾಶುವಲಾಗಿ ಹಾಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋಕ್ಕೆಲ್ಲ ಹಾಗೆ ಇದೆ. ಬೆಳಿಗ್ಗೆ ತಿಂಡಿ ಮಾಡಿದ್ದು, ಹಾಲು ಕಾಯಿಸೋಕ್ಕಿಟ್ಟಿದ್ದೆ, ಅದು ಆಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ ಇವಾಗ ಅಂತ. ಬೆಳಗ್ಗೆಯಿಂದ ಅಂತೂ ಕ್ಲೀನಿಂಗ್ ಕೆಲಸ ಅನ್ನೋದು ನಡೀತಾನೆ ಇದೆ. ಒಂಥರ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಅಲ್ಲೊಂದು ಸ್ವಲ್ಪ ಮಾಡ್ತೀನಿ, ಮತ್ತೆ ಇದು ಕಡೆ ಬರ್ತೀನಿ, ಇಲ್ಲೊಂದು ಸ್ವಲ್ಪ ಮಾಡ್ತೀನಿ, ಇದು ಕಡೆ ಬರ್ತೀನಿ. ಎಲ್ಲನೂ ಕೂಡ ಮ್ಯಾನೇಜ್ ಮಾಡಲೇಬೇಕಾಗತ್ತಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ಬೆಳಿಗ್ಗೆ ತಿಂಡಿ ಒಂದಷ್ಟೇ ಮಾಡಿದ್ದು ನಾನು. ಬಟ್ ಕಿಚನ್ ಎಲ್ಲ ಮೆಸ್ಸಿಯಾಗಿದ್ದರೆ ಅಂತ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಇದನ್ನೆಲ್ಲ ಒಂದು ಸ್ವಲ್ಪ ಎತ್ತಿಕ್ಬಿಟ್ರೆ ಮತ್ತೆ ನೀಟಾಗಿ ಮತ್ತೆ ಕ್ಲೀನಿಂಗ್ ಇರುತ್ತಲ್ವ, ಅದು ಎಕ್ಸ್ಟ್ರಾ ಕೆಲಸ ಅದೆಲ್ಲ ಮಾಡ್ಕೊಬೋದು ಅಂತ ಫಸ್ಟ್ ಇದನ್ನೆಲ್ಲ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಡ್ ಬಂದು ಪಾತ್ರೆಗಳೆಲ್ಲ ತೊಳ್ಕೊಟ್ಟೋಗಿರ್ತಾರಲ್ವ, ಅದನ್ನೆಲ್ಲ ಕೂಡ ಎತ್ತಿಕ್ಬೇಕಾಗಿತ್ತು. ಅದನ್ನು ಕೂಡ ಎಲ್ಲ ಎತ್ತಿಟ್ಟು, ಹಾಗೆ ತಿಂಡಿ ಮಾಡೋದ್ರಿಂದ ಗಲೀಜು ಹಾಗೆ ಆಗಿರುತ್ತೆ. ಸ್ಟೋವೆಲ್ಲ ಅದನ್ನು ಕೂಡ ಒರೆಸ್ಕೊಂಡ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಕೊಂಬೋಣ ಅಂತ. ಯಾಕೆಂದರೆ ಅದು ಮೆಸ್ಸಿಯಾಗಿದ್ದರೆ ನನಗಂತೂ ಕ್ಲೀನಿಂಗ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ನಂಗೆ ನೀಟಾಗಿರಬೇಕು, ಅಂದರೆ ಕ್ಲೀನಿಂಗಲ್ಲೂ ಕೂಡ ನನಗೆ ನೀಟಾಗಿದ್ದರೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಏನೇ ಆಗಲಿ ಕೆಲಸಗಳು ಮಾಡೋಕ್ಕೆ. ಹಾಗೆ ಈ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ ಫಸ್ಟು ಅಂತ ಅಂದ್ಬಿಟ್ಟು ಈ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲಂತೂ ನನಗೆ ಒಂಚೂರು ಗಲೀಜು ಇರೋ ಹಂಗೆ ಇಲ್ಲ. ಚೂರು ಗಲೀಜಿದ್ರೂ ಕೂಡ ನನಗೆ ಒಂಥರ ಅನಿಸ್ತಾ ಇರುತ್ತೆ, ಅದು ಕ್ಲೀನ್ ಮಾಡೋಕ್ಕೂ ನಂಗೆ ಸಮಾಧಾನ ಇರಲ್ಲ. ಹಾಗೆ ಸ್ವಲ್ಪ ರೈಸ್ ಎಲ್ಲ ಮಾಡಿಟ್ಟಿದ್ದೆ ಎಕ್ಸ್ಟ್ರಾ, ಮಧ್ಯಾಹ್ನಕ್ಕೂ ಆಗಲಿ ಅಂತ ಅಂದ್ಬಿಟ್ಟು. ಮತ್ತು ಫ್ರೈಡ್ ರೈಸು ಕೂಡ ಮಾಡಿದ್ನಲ್ವ, ಅದು ಮಕ್ಕಳು ತಿನ್ಕೊತಾರೆ, ಮಧ್ಯಾಹ್ನಕ್ಕೂ ಅದೇ ತಿನ್ಕೊತಾರೆ, ಅದನ್ನೇ ಕೇಳ್ತಾರೆ. ಹಾಗೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ವೈಟ್ ರೈಸು ಕೂಡ ಮಾಡಿಟ್ಟಿದ್ದೆ ಮಧ್ಯಾಹ್ನಕ್ಕೂ ಆಗಲಿ ಅಂತ. ಯಾಕೆಂದರೆ ಮಾರ್ನಿಂಗಿಂದನೂ ಕೂಡ ಕ್ಲೀನಿಂಗ್ ಕೆಲಸ ನಡೆಯೋದ್ರಿಂದ ಮತ್ತೆ ಅಡುಗೆ ಮಾಡೋದಕ್ಕೆ ಟೈಮ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಫೈನಲಿ ಆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಂದರೆ ಏನು ತಿಂಡಿ ಮಾಡಿದ್ನಲ್ಲ ಬೆಳಿಗ್ಗೆ ಅಷ್ಟು ಮಾತ್ರ. ಹಾಗೆ ಮೇಡು ಬೆಳಗ್ಗೆನೇ ಇದು ಗ್ಲಾಸ್ ಜಾರ್ಸ್ ಎಲ್ಲ ಕೊಟ್ಬಿಟ್ಟಿದ್ದೆ. ಅಂದರೆ ನೈಟೇ ಎಲ್ಲ ನಾನು ಇದರಲ್ಲಿ ಏನಿತ್ತಲ್ಲ ಅದೆಲ್ಲ ಎತ್ತಿಕ್ಬಿಟ್ಟು ಗ್ಲಾಸ್ ಜಾರ್ಸ್ ಎಲ್ಲ ಟಬ್ಗೆ ಹಾಕಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆ ಇದನ್ನೆಲ್ಲ ಕೂಡ ವಾಶ್ ಮಾಡಿ ಇಡಲಿ ಅಂತ ಅಂದ್ಬಿಟ್ಟು ಅವ್ರು ನೀಟಾಗೆಲ್ಲ ವಾಶ್ ಮಾಡಿ ರೀತಿ ಬಿಸಿಲು ಎಲ್ಲಿ ಬರುತ್ತಲ್ವ ಆ ಜಾಗದಲ್ಲಿ ಇಟ್ಬಿಟ್ಟು ಹೋಗಿದ್ರು. ಇನ್ನೂ ಲೈಟಾಗಿ ಬಿಸಿಲು ಬರ್ತಾಯಿತ್ತು. ಯಾಕೆಂದರೆ ಇನ್ನೂ ಅವರು ಬೆಳಗ್ಗೆ ಒಂದು 8 o'clockಗೆಲ್ಲ ಕೂಡ ವಾಶ್ ಮಾಡಿಬಿಟ್ಟಿದ್ರು. ಇನ್ನು 9-9:30 ಏನೋ ಟೈಮ್ ಆಗಿತ್ತು. ಇನ್ನು ಬಿಸಿಲು ಲೈಟಾಗಿ ಬರ್ತಾಯಿತ್ತು. ಅಂದರೆ ನಮ್ಮ ಮನೆ ಕಡೆ ಸ್ವಲ್ಪ ಲೇಟಾಗಿ ಬರೋದು, ಒಂದು 10-10:30 ಮೇಲೆ ಬರ್ತದೆ. ಮತ್ತು 1 ಗಂಟೆ ಅಷ್ಟರಲ್ಲಿ ಬಿಸಿಲು ಕೂಡ ಹೊರಟೋಗ್ಬಿಡುತ್ತೆ. ಜಾಸ್ತಿ ಹೊತ್ತಂತೂ ಬಿಸಿಲಿರಲ್ಲ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕಾಗಿತ್ತು ಅದು. ಓಕೆ, ಅದು ಡ್ರೈ ಆದಮೇಲೆ ಎತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೋಡಿಕೊಂಡು ಮತ್ತೆ ವಾಪಸ್ ಬಂದು. ಹಾಗೆ ನಾನು ಬೆಡ್ಶೀಟ್ಸ್ ಎಲ್ಲ ಅಂದರೆ ಮಷಿನ್ಗೆ ಹಾಕ್ತಿದ್ದೆ ಒಂದೊಂದಾಗಿ. ಆ ರೂಮ್ದು, ಈ ರೂಮ್ದು, ಮತ್ತು ಸೋಫಾ ಕವರ್ದು ಎಲ್ಲ ಇರ್ತದಲ್ಲ ಒಂದೊಂದಾಗಿ ತೆಗೆದು. ಯಾಕೆಂದರೆ ಒಂದೊಂದ್ಸಲ ಈಗ ಒಂದೊಂದೇ ಇಡ್ಸೋದು, 2 ಅಂತೂ ಆಗಲ್ಲ ನೋಡಿ. ಇವಾಗ ನಾನು ಏನು ಹಾಕ್ತಾಯಿದ್ದೀನಲ್ವ, ಇದು ಒಂದೇ ಇಡ್ಸೋದು, ಒಂದೊಂದೇ ಹಾಕಬೇಕಾಗುತ್ತೆ ನಾನು. ಅದು
ಇದಂತೂ ಒಂದು ಇಡೀ ದಿನ ಹಿಡಿತು ಅಂತಲೇ ಹೇಳ್ಬೋದು. 1 ಗಂಟೆವರೆಗೂ ಕೂಡ ಹಾಕಿದ್ದೀನಿ, ಬೆಳಿಗ್ಗೆಯಿಂದನೂ ಕೂಡ ಒಂದು ಸ್ವಲ್ಪ ಗ್ಯಾಪ್ ಕೂಡ ಕೊಟ್ಟಿದ್ದೆ. 1 ಗಂಟೆವರೆಗೂ ಕೂಡ ವಾಶ್ ಆಯಿತು. ಯಾಕೆಂದರೆ ಒಂದೇ ಸಲ ಎಲ್ಲನೂ ಕೂಡ ಚೇಂಜ್ ಮಾಡೋದ್ರಿಂದ ಒಂದಿನನೇ ಇಟ್ಕೊಂಡ್ಬಿಡ್ತೀನಿ ವಾಷಿಂಗ್. ಎಲ್ಲನೂ ಕೂಡ ನನಗೂ ಈಸಿ ಆಗುತ್ತೆ. ಎಲ್ಲನೂ ಕೂಡ ಆಯಿತು. ಅದನ್ನು ಕೂಡ ಆಚೆ ಎಲ್ಲ ಹಾರಾಕ್ಬಿಟ್ಟು ಬಂದೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಬಿಡುತ್ತೆ. ಇವಾಗೇನು ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ. ಇದ್ರ ಚಿಂತೆ ಅಂತೂ ಏನಿರಲ್ಲ, ಒಣಗೋ ಚಿಂತೆ ಚೆನ್ನಾಗಿ ಒಣಗಿಬಿಟ್ಟಿರುತ್ತೆ. ಹಾಗೆ ನೆಕ್ಸ್ಟು ಎಲ್ಲ ತೆಗ್ದಿದ್ನಲ್ವ ಇಲ್ಲಿ ಬೆಡ್ ಕವರ್ಸ್ ಎಲ್ಲನೂ ಕೂಡ ಹಾಗೆ ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಂಬೇಡ ಅಂತ ಅಂದ್ಬಿಟ್ಟು, ಈ ಮೆಸ್ಸೆಲ್ಲ ಏನಿರ್ತಲ್ಲ ಸ್ವಲ್ಪ ಧೂಳಾಗಿರುತ್ತೆ. ಇದನ್ನು ಈ ರೀತಿ ಬ್ರಷಿಂದ ನಾನು ಈ ರೀತಿ ರಬ್ ಮಾಡ್ಕೊತಾ ಇದ್ದೀನಿ. ರಬ್ ಮಾಡೋದ್ರಿಂದ ಧೂಳೆಲ್ಲ, ಅದರಲ್ಲಿರೋವಂಥ ಧೂಳೆಲ್ಲ ಹೊರಗೋಗುತ್ತೆ. ಹಾಗಾಗಿ ಕಿಟಕಿಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಯೂಶಲಿ ಹಬ್ಬಕ್ಕೆ ಅಂತ ಕ್ಲೀನಿಂಗು ಅಂತ ಏನಿಲ್ಲ, ಆ್ಯಕ್ಚುಲಿ ಅದೊಂದು ನೆಪ ಅಷ್ಟೇ ನನ್ನ ಪ್ರಕಾರ. ಒಟ್ಟಿನಲ್ಲಿ ಇವಾಗ ನಮ್ಗೆ ಹಬ್ಬ ಇಲ್ಲ ಅಷ್ಟೇ, ಬಟ್ ಪ್ರತಿ ವರ್ಷವೂ ಕೂಡ ಹಬ್ಬಕ್ಕೆ ಅಂತ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದೇನೋ ಒಂಥರ ಅದೊಂದು ನೆಪ ಅಷ್ಟೇ. ಕ್ಲೀನಿಂಗ್ ಅನ್ನೋದು ಯಾವಾಗಲೂ ಕೂಡ ಮಾಡ್ಕೊಬೇಕಾಗುತ್ತೆ. ಯಾವಾಗಲೂ ಕ್ಲೀನಿಂಗ್ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳೇ ಹಾಗೆ ಅಲ್ವಾ, ಹಬ್ಬ ಅಂತ ಬಂದಾಗ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಹಬ್ಬ ಮಾಡಬೇಕು ಅನ್ನೋದು ಮೈಂಡ್. ಅದು ಆ ಥರ ತುಂಬ ಒಳ್ಳೇದದು. ಅದೊಂದು ನಾವು ಹೆಣ್ಮಕ್ಳು ನಾವು ನಡೆಸ್ಕೊಂಬಂದಿರೋದು ತುಂಬಾ ಒಳ್ಳೆಯದು. ಏನೇ ಆಗಲಿ ಹಬ್ಬಗಳು ಬಂದಾಗ ಪೂಜೆ ಮಾಡಬೇಕು ಅಂದಾಗ ಇಡೀ ಮನೆ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ನಮಗೂ ಕೂಡ. ಹಾಗೆ ನಾನು ಅದೇ ಫಾಲೋ ಮಾಡ್ತೀನಿ. ಹಬ್ಬ ಇರಲಿ ಇಲ್ಲದೇ ಇರಲಿ ಮನೆ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇದ್ದರೆ ಒಳ್ಳೆಯದು. ಮನೆ ನೀಟಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ನಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಕ್ಲೀನಿಂಗ್ ಕೆಲಸ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಕ್ಲೀನ್ ಆದಮೇಲೆ ಅದು ಫೀಲ್ ಇದೆ ಅಲ್ವಾ, ಅದು ಸಖತ್ತಾಗಿರುತ್ತಪ್ಪ, ಎಷ್ಟು ಚೆನ್ನಾಗಿ. ನಾನಂತೂ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮನೇನ ಒಂದು 10 ಸಲ ನೋಡಿರ್ತೀನಿ. ಮನೆಯೆಲ್ಲ ಎಷ್ಟು ಕ್ಲೀನ್ ಆಯ್ತಲ್ವ, ಎಷ್ಟು ಕ್ಲೀನಾಗಿ ಹೋಗೋಯ್ತಲ್ವ, ಎಷ್ಟು ಮಿಸ್ಸಿಯಾಗಿತ್ತು, ಎಷ್ಟು ಧೂಳಾಗ್ಬಿಟ್ಟಿತ್ತು ಎಲ್ಲ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಒಂಥರ ಅದು ಫೀಲ್ ಕ್ಲೀನ್ ಮಾಡೋರಿಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಟೀಲ್ ಡಬ್ಬಗಳೆಲ್ಲ ಇದೆಲ್ಲ ವಾಶ್ ಮಾಡಿದ್ರು ಆಲ್ರೆಡಿನೇ, ಯಾಕೆಂದರೆ ನಾನು ಒಂದೊಂದಾಗೆ ಕೊಟ್ಟಿದ್ದೆ ಅದು ರಿಫಿಲ್ ಮಾಡೋ ಟೈಮಲ್ಲಿ. ಅದೇನು ವಾಶ್ ಮಾಡಿಸಿರ್ಲಿಲ್ಲ, ಬಟ್ ಗ್ಲಾಸ್ ಜಾರ್ಸ್ ಮಾತ್ರ ಒಂದೇ ಸಲ ಕೊಟ್ಬಿಟ್ಟೆ. ಯಾಕೆಂದರೆ ಮುಟ್ಟಿ ಕೂಡ ಸ್ವಲ್ಪ ಜಿಡ್ಡಾಗಿಬಿಟ್ಟಿತ್ತು ಎಲ್ಲನೂ ಕೂಡ. ಅದನ್ನು ಎಲ್ಲ ಗ್ರೋಸರೀಸ್ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಗ್ರೋಸರೀಸು ಕೂಡ ಇನ್ನೂ ತೊಗೊಂಡು ಬಂದಿರಲಿಲ್ಲ. ತೊಗೊಂಡು ಬಂದಮೇಲೆ ರಿಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ವಾಶ್ ಮಾಡೋಕ್ಕೆ ಕೊಟ್ಬಿಡೋಣ, ನೆಕ್ಸ್ಟು ರಿಫಿಲ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಗ್ರೋಸರೀಸ್ ತರೋಕ್ಕಿಂತ ಮುಂಚೆನೇ ನಾನು ಗ್ಲಾಸ್ ಜಾರ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ. ಯಾಕೆಂದರೆ ಅವ್ರಿಗೂ ಕೂಡ ಹಬ್ಬಗಳಿರ್ತದೆ ಸ್ವಲ್ಪ. ಮತ್ತು ನಾನು ಕೊನೆ ಟೈಮಲ್ಲಿ ಹಬ್ಬದ ಟೈಮಲ್ಲಿ ನಾನು ಅದು ಇದು ವಾಶ್ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೂ ಕೂಡ ಆಗಲ್ಲ ಅಂತಲೂ ಕೂಡ ಹೇಳ್ಬಿಡ್ತಾರೆ. ಹಾಗಾಗಿ ಮುಂಚೆನೇ ಎಲ್ಲ ಕೂಡ ವಾಶ್ ಮಾಡಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ನಾನು ಒಂದು ವಾರಕ್ಕೆ ಮುಂಚೆನೇ ನಾನು ಈ ಕ್ಲೀನಿಂಗ್ ಕೆಲಸನ ಕೂಡ ಮಾಡಿಕೊಂಡೆ. ಒಬ್ಬೊಬ್ರಿಗೆ ಸ್ವಲ್ಪ ತುಂಬಾ ತಲೆನೋವು ಬಂದುಬಿಡುತ್ತೆ. ಅಂದರೆ ಹೆಂಗಪ್ಪ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡೋದು, ಮನೇನ ಹೇಗೆ ಪ್ಲ್ಯಾನ್ ಮಾಡ್ಕೊಳೋದು ಅನ್ನೋದು ಗೊತ್ತಿರಲಿಲ್ಲ. ನನ್ನ ಪ್ರಕಾರ ಹಬ್ಬ ಇನ್ನೊಂದು ವಾರಕ್ಕೆ ಮುಂಚೆ ಇದ್ದಾಗಲೇ ಕ್ಲೀನ್ ಮಾಡ್ಕೊಳೋದು ತುಂಬಾ ಬೆಟರ್. ಅಂದರೆ ಒಂದು 15 ಡೇಸ್ ಬ್ಯಾಕು ಇಡೀ ಮನೇನ ಕ್ಲೀನ್ ಮಾಡ್ಕೊಳ್ಳಿ. ಒಂದು ವಾರದಿಂದ ಪ್ರಿಪ್ರೇಷನ್ಸ್ ಏನಿರುತ್ತಲ್ವ, ಹಬ್ಬಕ್ಕೆ ಬಟ್ಟೆ ತರೋದು, ಹೂ ತರೋದು, ಹಣ್ಣು, ಅದು ಇದು ಅನ್ನೋದನ್ನು ಒಂದು ವಾರಕ್ಕೆ ಮುಂಚೆ ಪ್ರಿಪ್ರೇಷನ್ ಮಾಡಿಕೊಂಡು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 15 ಡೇಸಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಹಬ್ಬಕ್ಕೆ ಕರೆಕ್ಟಾಗಿ ನಾವು ಎಲ್ಲನೂ ಕೂಡ ಪ್ರಿಪ್ರೇಷನ್ಸ ಮಾಡ್ಕೋಬೋದು. ಒಂದೊಂದು ದಿವಸ ಒಂದೊಂದು ಕ್ಲೀನಿಂಗ್ ಕೆಲಸನ ಇಟ್ಕೊಂಡ್ರೆ ಬೆಸ್ಟು. ಮೇಯ್ನ್ ಫಸ್ಟ್ ಕಿಚನ್ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಅರ್ಧಕ್ಕರ್ಧ ಕೆಲಸ ಆದಂಗೆ. ಆದಷ್ಟು ಪ್ರಿಫರೆನ್ಸು ಕಿಚನ್ಗೆ ಕೊಡಿ. ಫಸ್ಟ್ ಕಿಚನ್ ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಹೆವಿ ಕೆಲಸ ಇರೋದು ಕಿಚನಲ್ಲೇ. ಹಾಗಾಗಿ ಕಿಚನ್ ಕೆಲಸ ಮುಗಿಸ್ಕೊಳ್ಳಿ. ನೆಕ್ಸ್ಟು ರೂಮು ಈ ರೀತಿಯಾಗಿ ನಾನೇನು ಇಡೀ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿಲ್ಲ. ರೆಗ್ಯುಲರಾಗಿ ಯಾವ ರೀತಿ ಮಂತ್ಲಿ ಒನ್ಸ್, ವೀಕ್ಲಿ ಒನ್ಸ್ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಹಾಗಾಗಿ ಜಸ್ಟ್ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ನಾನು ಎವ್ರಿ ಟೈಮ್ ಮಾಡ್ಕೊತಾನೆ ಇರ್ತೀನಲ್ವ, ನನಗೇನು ಇಡೀ ಮನೆ ಕ್ಲೀನ್ ಮಾಡಲೇಬೇಕು ಅನ್ನೋದೇನಿಲ್ಲ. ಇನ್ನೊಂದು ಹಬ್ಬನೂ ಕೂಡ ಏನೂ ಇಲ್ದಿದೆ ಕಾರಣ ಏನೇನು ಗಲೀಜಾಗಿದೆ, ಏನೇನು ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ನಿಸ್ತೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫೈನಲಾಗಿ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಎಲ್ಲ ಕೆಲಸಲ್ಲೂ ಕೂಡ ಆಗಿಬಿಡುತ್ತೆ. ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಇಡೀ ಕಿಚನ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಎಲ್ಲನೂ ಕೂಡ ನಾನು ಮಧ್ಯಾಹ್ನದಷ್ಟರಲ್ಲಿ ಎಲ್ಲನೂ ಕೂಡ ಇಷ್ಟು ಕೆಲಸನೂ ಕೂಡ ಮುಗಿಸ್ಕೊಂಬಿಟ್ಟೆ. ಬೇಗನೆ ಆಯಿತು. ಇನ್ನು ಬೆಡ್ಶೀಟ್ಸ್ ಎಲ್ಲ ಆರಿದ್ಮೇಲೆ ಇನ್ನು ಈವ್ನಿಂಗ್ ಟೈಮಲ್ಲಿ ನಾನು ಅದನ್ನೆಲ್ಲ ಕೂಡ ಜೋಡಿಸ್ಕೊತೀನಿ ನೀಟಾಗಿ. ಇದೊಂದು ಕೆಲಸ ಪೆಂಡಿಂಗ್ ಇಟ್ಟಿದೆ, ಈವ್ನಿಂಗ್ ಮಾಡಿಕೊಂಡ್ರೆ ಆಯಿತು ಅಂತ. ಯಾಕೆಂದರೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗೆ ವ್ಲಾಗು ಕೂಡ ನಾನು ಇಷ್ಟೇ ಮಾಡ್ಕೊಂಡಿದ್ದು. ಇವತ್ತಿನ ವ್ಲಾಗು ಸ್ವಲ್ಪನಾದರೂ ನಿಮಗೆ ಮೋಟಿವೇಶನ್ ಸಿಕ್ಕಿದೆ, ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹೇಗಿತ್ತು ವ್ಲಾಗು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲೂ ಕಾಯ್ತಾ ಇದ್ರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.